ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಅತ್ಯಂತ ಹೆಸರು ಮಾಡಿದಂಥ ದೇವಸ್ಥಾನವಾಗಿದೆ. ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದಲೂ ಭಕ್ತಾದಿಗಳಿದ್ದಾರೆ. ಚೋಳರ ಕಾಲದಿಂದ ಸ್ಥಾಪನೆಯಾಗಿ ಬಂದಿರುವಂಥ ದೇವಸ್ಥಾನ. ಅನೇಕ ಭಕ್ತಾದಿಗಳು ಕರ್ನಾಟಕದಾದ್ಯಂತ ಇಲ್ಲಿ ಬಂದು ದೇವರ ದರ್ಶನಕ್ಕೆ ಮತ್ತು ಪಾತ್ರರಾಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಗೆ ಬರುವ ತಡಸಿಘಟ್ಟ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪುರಾತನ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ವಿವಿಧ ಕಲಾ ಪ್ರಕಾರಗಳೊಂದಿಗೆ ಗಣ್ಯರ ಸಮ್ಮುಖದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಲಾಯಿತು. ಆಗಸದಲ್ಲಿ ಗರುಡ ಪಕ್ಷಿ ರಥವನ್ನ ಸುತ್ತಿದ ಬಳಿಕ ರಥಕ್ಕೆ ಚಾಲನೆ ನೀಡಲಾಯಿತು.
ಜಾತ್ರೆಗೆ ಆಗಮಿಸಿದ್ದ ಭಕ್ತಾದಿಗಳು ಪುರಾತನ ಪ್ರಸಿದ್ಧ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಪುನೀತರಾದರು. ಗಂಭೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮತ್ಯನ್ನಮಾಮ್ಯಹಂ ಲಕ್ಷ್ಮೀನರಸಿಂಹಸ್ವಾಮಿನೇ ನಮೋ ನಮಃ ಮಂಗಳನಿರಾಜನಂ. ದಯವಿಟ್ಟು ಮುಂದೆ ಬನ್ನಿ. ಗಿರಾರಮಣ ಗೋವಿಂದ. ಮುಂದೆ ಬನ್ನಿ, ದರ್ಶನ ಮಾಡಿ ಮುಂದೆ ಬನ್ನಿ. ಬರ್ಬೇಕಮ್ಮ, ಬೇಗ ಬನ್ನಿ, ಮುಂದೆ ಬನ್ನಿ. ಬನ್ನಿಮ್ಮ, ಬನ್ನಿ, ಮುಂದೆ ಬನ್ನಿ. ದರ್ಶನ ಆದ ಮೇಲೆ ಮುಂದೆ ಬರಬೇಕು. ದರ್ಶನ ಮಾಡ್ಬೇಕು, ಬನ್ನಿ, ಮುಂದೆ ಬನ್ನಿ. ಕೈ ಮುಕ್ಕೊಳ್ಳಿ, ಪೇಪರ್ ಹರಕೆ ಹೊತ್ತ ಸಾವಿರಾರು ಭಕ್ತಾದಿಗಳು ರಥಕ್ಕೆ ಬಾಳೆಹಣ್ಣು ಹಾಗೂ ದವನವನ್ನ ಸಮರ್ಪಿಸಿದ್ರು. ಜಾತ್ರೆಗೆ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ದಣಿವಾಗದಂತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಭಕ್ತಾದಿಗಳು ಅರವಂಟಿಕೆ ನಿರ್ಮಿಸಿಕೊಂಡು ಪಾನಕ, ಕೋಸಂಬರಿ, ಮಜ್ಜಿಗೆ ಸೇರಿದಂತೆ ಇನ್ನಿತರ ತಂಪಾದ ಪಾನೀಯಗಳನ್ನು ನೀಡಿ ಸಂತೈಸಿದ್ರು.
ಇವತ್ತು ನಮ್ಮ ನೆಲಮಂಗಲ ತಾಲೂಕಿನ ತಡ್ಸಿಘಟ್ಟ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ಸಾವಿರಾರು ಜನದ ಜೊತೆ ಅದ್ಧೂರಿಯಾಗಿ ನಡೆದಿದೆ. ಈ ದೇವಸ್ಥಾನ ಚೋಳರ ಕಾಲದಿಂದ ನಡೆದು ಬಂದಂಥ ಅತ್ಯಂತ ಇತಿಹಾಸವುಳ್ಳಂಥ ಮತ್ತು ಹೆಸರುವಾಸಿಯಾದಂಥ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಅತ್ಯಂತ ಹೆಸರು ಮಾಡಿದಂಥ ದೇವಸ್ಥಾನವಾಗಿದೆ. ಅನೇಕ ಭಕ್ತಾದಿಗಳು ಕರ್ನಾಟಕದಾದ್ಯಂತ ಇಲ್ಲಿ ಬಂದು ದೇವರ ದರ್ಶನಕ್ಕೆ ಮತ್ತು ಪಾತ್ರರಾಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳಿಗೆ ಅರವಂಟಿಕೆಗಳು ಮತ್ತು ಊಟದ ವ್ಯವಸ್ಥೆ ಮತ್ತು ಬಂದು ಹೋಗೋರಿಗೆ ಬಸ್ಸಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಪಟೇಲ್ ವಂಶಸ್ಥರಿಂದ ಈ ರಥಸ್ಥಾಪನೆ ಪ್ರಾರಂಭವಾಗುತ್ತೆ. ನಮ್ಮ ಪಟೇಲ್ ಮನೆತನದಲ್ಲಿ ಕಳೆದ 100 ವರ್ಷಗಳಿಂದ ಕೂಡ ಜನಕ್ಕೆ ನಾವು ಈ ಅನ್ನ ಸಂತರ್ಪಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದು ಭಾನುವಾರ ಬಿದ್ದಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಎಲ್ಲರಿಗೂ ಕೂಡ ಬರೋದಕ್ಕೆ ಸಹಾಯ ಆಗಿ 2ರಿಂದ 3,000 ಜನ ಸೇರುವಂಥ ದೊಡ್ಡ ಒಂದು ತೇರು ಅಥವಾ ಜಾತ್ರೆ ಆಗಿದೆ. ನರಸಿಂಹಸ್ವಾಮಿಯ ರಥೋತ್ಸವ ಆಗಿದೆ. ತಡ್ಸಿಘಟ್ಟ ಗ್ರಾಮ ಒಂದು ಹೆಸರುವಾಸಿಯಾದ ಗ್ರಾಮವಾಗಿದೆ ಮತ್ತು ಈ ನಮ್ಮ ನರಸಿಂಹಸ್ವಾಮಿಯ ಭಕ್ತರು ಮತ್ತು ಈ ಭಕ್ತರ ಕೋರಿಕೆಯನ್ನು ಈಡೇರಿಸುವಂಥ ಸತ್ಯವಂತ ದೇವರಾಗಿದೆ ಅಂತ ಆದರೂ ನಾನು ಭಾವಿಸ್ತಾ ಇದ್ದೇನೆ. ಇದು ಚೋಳರ ಕಾಲದಿಂದ ಸ್ಥಾಪನೆಯಾಗಿ ಬಂದಿರೋಂಥ ದೇವಸ್ಥಾನ, ತುಂಬ ಸತ್ಯವಾದ ದೇವಸ್ಥಾನ. ಇದು ಪರಂಪರೆಯಾಗಿ ಅವತ್ತಿಂದ ವರ್ಷಕ್ಕೊಂದ್ಸಲಿ ಜಾತ್ರೆ ರಥೋತ್ಸವ ನಡೀತದೆ. ಇದರಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ತುಂಬ ಜನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಸೇರ್ಕೊಂಡು ಮಾಡೋಂಥ ರಥೋತ್ಸವ ಆಗಿ ಇದು ತುಂಬ ಚೆನ್ನಾಗಿ ನಡೀತದೆ ಸರ್. ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದನೂ ಭಕ್ತಾದಿಗಳಿದ್ದಾರೆ. ಎಲ್ಲರೂ ಬಂದು ಈ ವರ್ಷದಲ್ಲಿ ನಾವು ಕರೀದೇ ಇದ್ದರೂ ಅವರೇ ಸ್ವತಃವಾಗಿ ಈ ಫಂಕ್ಷನ್ ಬಂದೇ ಬರ್ತಾರೆ. ಜಾತ್ರೆಗೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಜಾತ್ರೆ. ಎಲ್ಲರೂ ಬಂದೇ ಬರ್ತಾರೆ. ಪ್ರತಿ ವರ್ಷನೂ ಯಾರು ತಪ್ಪಿಸ್ಕೊಳ್ಳೋದ ಬಂದೇ ಬರ್ತಾರೆ. ವಾಲಂಟಿಯರೇ ಬರ್ತಾರೆ ಅವರೇ.